ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ನೂನ್ ವಲ್ ಕಲಮಿ ವಮಾ ಯಸ್ತುರೂನ್. ನೂನ್ ಲೇಖನಿ ಮತ್ತು ಅವರು ಬರೆಯುವುದರ ಮೇಲಾಣೆ. ಮಾ ಅಂತ ಬಿನಿಅಮತಿ ರಬ್ಬಿಕ ಬಿಮಜ್ನೂನ್. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಅನುಗ್ರಹದಿಂದಾಗಿ ತಾವು ಒಬ್ಬ ಹುಚ್ಚನಲ್ಲ. ವಇನ್ನ ಲಕ ಲಅಜ್ರನ್ ಗೈರ ಮಮ್ನೂನ್. ಖಂಡಿತವಾಗಿಯೂ ತಮಗೆ ಕಡಿದು ಹೋಗದ ಪ್ರತಿಫಲವಿದೆ. ವಇನ್ನಕ ಲಅಲಾ ಖುಲುಕಿನ್ ಅಜೀಮ್. ಖಂಡಿತವಾಗಿಯೂ ತಾವು ಸರ್ವಶ್ರೇಷ್ಠ ಸ್ವಭಾವದಲ್ಲಿರುವಿರಿ. ಫಸತುಬ್ಸಿರು ವಯುಬ್ಸಿರೂನ್. ಆದ್ದರಿಂದ ತರುವಾಯ ತಾವು ಕಾಣುವಿರಿ, ಅವರೂ ಕಾಣುವರು. ಬಿಅಯ್ಯಿಕುಮುಲ್ ಮಫ್ತೂನ್. ನಿಮ್ಮ ಪೈಕಿ ಕ್ಷೋಭೆಯಲ್ಲಿ ಒಳಪಟ್ಟವನು ಯಾರೆಂದು. ಇನ್ನ ರಬ್ಬಕ ಹುವ ಅಅಲಮು ಬಿಮನ್ ضل عن سبيله وهو أعلم بالمهتدين. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಅವನ ಮಾರ್ಗದಿಂದ ಭ್ರಷ್ಟರಾದವರ ಬಗ್ಗೆ ಚೆನ್ನಾಗಿ ಅರಿತಿರುವನು. ಸನ್ಮಾರ್ಗ ಪಡೆದವರ ಬಗ್ಗೆಯೂ ಅವನು ಚೆನ್ನಾಗಿ ಅರಿತಿರುವನು. ಫಲಾ ತುತಿ'ಲ್ ಮುಕದ್ದಿಬೀನ್. ಆದ್ದರಿಂದ ತಾವು ಸತ್ಯ ನಿಷೇಧಿಗಳನ್ನು ಅನುಸರಿಸದಿರಿ. ವದ್ದೂ ಲೌ ತುದ್ಹಿನು ಫಯುದ್ಹಿನೂನ್. ತಾವು ಮಣಿಯುವುದಾದರೆ ಅವರೂ ಮಣಿಯುತ್ತಿದ್ದರು ಎಂದು ಅವರು ಆಶಿಸುವರು. ವಲಾ ತುತಿ' ಕುಲ್ಲ ಹಲ್ಲಾಫಿನ್ ಮಹೀನ್. ಹಮ್ಮಾಜಿನ್ ಮಶ್ಶಾಇನ್ ಬಿನಮೀಮ್. ಮನ್ನಾಇನ್ ಲಿಲ್ ಖೈರಿ ಮುಅ್ತದಿನ್ ಅಸೀಮ್. ಉತುಲ್ಲಿನ್ ಬಅದ ذلك ಝನೀಮ್. ಅತ್ಯಧಿಕ ಆಣೆ ಹಾಕುವವನು, ನೀಚನು, ಚುಚ್ಚಿ ಮಾತನಾಡುವವನು, ಚಾಡಿ ಮಾತಿನೊಂದಿಗೆ ನಡೆಯುವವನು, ಒಳಿತಿಗೆ ಅಡ್ಡಿಪಡಿಸುವವನು, ಅತಿಕ್ರಮಿಯು, ಮಹಾಪಾಪಿಯು, ಕ್ರೂರಿಯು ಮಾತ್ರವಲ್ಲದೆ ಕುಲಗೆಟ್ಟವನೂ ಆಗಿರುವ ಯಾರನ್ನೂ ತಾವು ಅನುಸರಿಸದಿರಿ. ಅನ್ ಕಾನ ذا ಮಾಲಿ ವಬನೀನ್. ಅವನು ಸಂಪತ್ತು ಮತ್ತು ಸಂತತಿಗಳಿರುವವನಾಗಿರುವನು ಎಂಬ ಕಾರಣದಿಂದ ಅವನು ಅಂತಹ ನಿಲುವನ್ನು ಹೊಂದಿರುವನು. ಇದಾ ತುತ್ಲಾ ಅಲೈಹಿ ಆಯಾತುನಾ ಕಾಲ ಅಸಾತೀರುಲ್ ಅವ್ವಲೀನ್. ಅವನಿಗೆ ನಮ್ಮ ದೃಷ್ಟಾಂತಗಳನ್ನು ಓದಿಕೊಡಲಾದರೆ ಅವನು ಪೂರ್ವಿಕರ ಪುರಾಣಗಳು ಎನ್ನುವನು. ಸನಸಿಮುಹು ಅಲಲ್ ಖುರ್ತೂಮ್. ನಾವು ಅವನ ಸೊಂಡಿಲಿನ ಮೇಲೆ ಅವನಿಗೆ ತರುವಾಯ ಬರೆ ಹಾಕುವೆವು. ಇನ್ನಾ ಬಲೌನಾಹುಂ ಕಮಾ ಬಲೌನಾ ಅಸ್ಹಾಬಲ್ ಜನ್ನತಿ ಇದ್ ಅಕ್ಸಮೂ ಲಯಸ್ರಿಮುನ್ನಹಾ ಮುಸ್ಬಿಹೀನ್. ನಾವು ಆ ತೋಟದವರನ್ನು ಪರೀಕ್ಷಿಸಿದಂತೆ ಖಂಡಿತವಾಗಿಯೂ ಅವರನ್ನು ಪರೀಕ್ಷಿಸಿರುವೆವು. ಪ್ರಭಾತ ವೇಳೆಯಲ್ಲಿ ಆ ತೋಟದ ಫಲಗಳನ್ನು ಕೀಳುವೆವೆಂದು ಅವರು ಆಣೆ ಹಾಕಿ ಹೇಳಿದ ಸಂದರ್ಭ. ವಲಾ ಯಸ್ತಥ್ನೂನ್. ಅವರು ಏನನ್ನೂ ಹೊರತುಪಡಿಸಿ ಹೇಳಿರಲಿಲ್ಲ. ಫತಾಫ ಅಲೈಹಾ ತಾಯಿಫುಂ ಮಿರ್ ರಬ್ಬಿಕ ವಹುಂ ನಾಯಿಮೂನ್. ತರುವಾಯ ಅವರು ನಿದ್ರಿಸುತ್ತಿರುವಾಗ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯ ಒಂದು ಶಿಕ್ಷೆಯು ಆ ತೋಟದ ಮೇಲೆರಗಿತು. ಫಅಸ್ಬಹತ್ ಕಸ್ಸರೀಮ್. ಆಗ ಅದು ಕತ್ತರಿಸಿ ತೆಗೆದಂತಾಗಿ ಬಿಟ್ಟಿತು. ಫತನಾದೌ ಮುಸ್ಬಿಹೀನ್. ತರುವಾಯ ಪ್ರಭಾತವಾದಾಗ
ಅವರು ಪರಸ್ಪರ ಕರೆದು ಹೇಳಿದರು, أن اغدوا على حرثكم إن كنتم صارمين. ನೀವು ಫಲ ಕೀಳಲು ತೆರಳುವುದಾದರೆ ಪ್ರಭಾತದಲ್ಲೇ ನಿಮ್ಮ ಕೃಷಿ ಸ್ಥಳಕ್ಕೆ ಹೊರಡಿರಿ. فانطلقوا وهم يتخافتون ألا يدخلنها اليوم عليكم مسكين. ಇಂದು ಆ ತೋಟದಲ್ಲಿ ನಿಮ್ಮ ಬಳಿಗೆ ಯಾವುದೇ ಬಡವನು ಪ್ರವೇಶಿಸುವಂತಾಗಲು ಅನುವು ಮಾಡಿಕೊಡದಿರಿ ಎಂದು ಅವರು ಪರಸ್ಪರ ಪಿಸುಗುಟ್ಟುತ್ತಾ ತೆರಳಿದರು. وغدوا على حرد قادرين. ಬಡವರಿಗೆ ತಡೆಹೇರಲು ಸಾಮರ್ಥ್ಯವುಳ್ಳವರಾಗಿಯೇ ಅವರು ಪ್ರಭಾತದಲ್ಲಿ ಹೊರಟರು. فلما رأوها قالوا إنا لضالون. ತರುವಾಯ ಅದನ್ನು ಅಂದರೆ ತೋಟವನ್ನು ಕಂಡಾಗ ಅವರು ಹೇಳಿದರು, ಖಂಡಿತವಾಗಿಯೂ ನಮಗೆ ಪ್ರಮಾದ ಸಂಭವಿಸಿದೆ. بل نحن محرومون. ಅಲ್ಲ, ನಮಗೆ ನಷ್ಟ ಎದುರುಗೊಂಡಿದೆ. قال أوسطهم ألم أقل لكم لولا تسبحون. ಅವರ ಪೈಕಿ ಮಧ್ಯಮ ನಿಲುವನ್ನು ಹೊಂದಿದ್ದ ಒಬ್ಬನು ಹೇಳಿದನು, ನೀವು ಅಲ್ಲಾಹುವನ್ನು ಸ್ತುತಿಸಲಿಲ್ಲವೇಕೆ ಎಂದು ನಾನು ನಿಮ್ಮೊಂದಿಗೆ ಹೇಳಿರಲಿಲ್ಲವೇ? قالوا سبحان ربنا إنا كنا ظالمين. ಅವರು ಹೇಳಿದರು, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕ ಪರಮ ಪಾವನನು, ಖಂಡಿತವಾಗಿಯೂ ನಾವು ಅಕ್ರಮಿಗಳಾಗಿರುವೆವು. فأقبل بعضهم على بعض يتلاومون. ಆಗ ಅವರು ಪರಸ್ಪರ ದೋಷಾರೋಪಣೆ ಮಾಡುತ್ತಾ ಅವರಲ್ಲಿ ಕೆಲವರ ವಿರುದ್ಧ ತಿರುಗಿ ನಿಂತರು. قالوا يا ويلنا إنا كنا طاغين. ಅವರು ಹೇಳಿದರು, ಅಯ್ಯೋ ನಮ್ಮ ದುರದೃಷ್ಟವೇ, ಖಂಡಿತವಾಗಿಯೂ ನಾವು ಅತಿಕ್ರಮಿಗಳಾಗಿರುವೆವು. عسى ربنا أن يبدلنا خيرا منها إنا إلى ربنا راغبون. ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕ ಅದಕ್ಕಿಂತಲೂ ಉತ್ತಮವಾಗಿರುವುದನ್ನು ನಮಗೆ ಬದಲಿಯಾಗಿ ಕೊಡಬಹುದು. ಖಂಡಿತವಾಗಿಯೂ ನಾವು ನಮ್ಮ ರಬ್ಬಿನೆಡೆಗೆ ಅಂದರೆ ಪರಿಪಾಲಕನೆಡೆಗೆ ಆಸೆಯಿಂದ ತೆರಳುವವರಾಗಿರುವೆವು. كذلك العذاب ولعذاب الآخرة أكبر لو كانوا يعلمون. ಹೀಗಿದೆ ಶಿಕ್ಷೆ, ಪರಲೋಕ ಶಿಕ್ಷೆಯಂತೂ ಹೆಚ್ಚು ಘೋರವಾಗಿರುವುದಾಗಿದೆ ಅವರು ಅರಿತಿರುತ್ತಿದ್ದರೆ. إن للمتقين عند ربهم جنات النعيم. ಖಂಡಿತವಾಗಿಯೂ ಭಯಭಕ್ತಿ ಪಾಲಿಸುವವರಿಗೆ ಅವರ ರಬ್ಬಿನ ಬಳಿ ಅಂದರೆ ಅವರ ಪರಿಪಾಲಕನ ಬಳಿ ಅನುಗ್ರಹಗಳ ಸ್ವರ್ಗೋದ್ಯಾನಗಳಿವೆ. أفنجعل المسلمين كالمجرمين. ಹಾಗಾದರೆ ನಾವು ಮುಸ್ಲಿಮರನ್ನು ಅಪರಾಧಿಗಳಂತೆ ಮಾಡುವೆವೇ? ما لكم كيف تحكمون. ನಿಮಗೇನಾಗಿದೆ? ನೀವು ಹೇಗೆ ತೀರ್ಪು ನೀಡುತ್ತಿರುವಿರಿ? أم لكم كتاب فيه تدرسون. ಅಥವಾ ನಿಮಗೆ ಯಾವುದಾದರೂ ಗ್ರಂಥವು ದೊರಕಿ ನೀವು ಅದರಲ್ಲಿ ಅಧ್ಯಯನ ನಡೆಸುತ್ತಿರುವಿರಾ? إن لكم فيه لما تخيرون. ನೀವು ಯಥೇಷ್ಟವಾಗಿ ಆರಿಸುವ ವಿಷಯಗಳು ನಿಮಗೆ ಅದರಲ್ಲಿ ಅಂದರೆ ಆ ಗ್ರಂಥದಲ್ಲಿ ಬಂದಿವೆಯೇ? أم لكم أيمان علينا بالغة إلى يوم القيامة إن لكم لما تحكمون. ಅಥವಾ ಪುನರುತ್ಥಾನ ದಿನದವರೆಗೆ ತಲುಪುವಂತಹ ನೀವು ತೀರ್ಪು ನೀಡುವುದೆಲ್ಲವೂ
ನಿಮಗಿರುವುದು ಎಂಬುದಕ್ಕಿರುವ ಯಾವುದಾದರೂ ಕರಾರುಗಳು ನಾವು ನಿಮ್ಮೊಂದಿಗೆ ಹೊಣೆ ವಹಿಸಿಕೊಂಡದ್ದಾಗಿ ಇವೆಯೇ? ಸಲ್ಹುಂ ಅಯ್ಯುಹುಂ ಬಿದಾಲಿಕ ಝഈಮ್. ಅವರ ಪೈಕಿ ಆ ವಿಷಯಕ್ಕೆ ಹೊಣೆ ಹೊರಿಸಲಾಗುವವನಾಗಿ ಯಾರಿರುವನು ಎಂದು ಅವರೊಂದಿಗೆ ಕೇಳಿ ನೋಡಿರಿ. ಅಮ್ ಲಹುಂ ಶುರಕಾಉ ಫಲ್ಯಅತು ಬಿಶುರಕಾಇಹಿಂ ಇನ್ ಕಾನೂ ಸಾದಿಕೀನ್. ಅಥವಾ ಅವರಿಗೆ ಯಾರಾದರೂ ಸಹಭಾಗಿಗಳಿರುವರೇ? ಹಾಗಾದರೆ ಆ ಸಹಭಾಗಿಗಳನ್ನು ಅವರು ಕರೆತರಲಿ, ಅವರು ಸತ್ಯಸಂಧರಾಗಿದ್ದರೆ. ಯೌಮ ಯುಕ್ಷಫು ಅನ್ ಸಾಕಿನ್ ವಯುದೌನ ಇಲಾ ಸ್ಸುಜೂದಿ ಫಲಾ ಯಸ್ತತೀಊನ್. ಕಣಕಾಲನ್ನು ಪ್ರದರ್ಶಿಸಲಾಗುವ ಭೀಕರವಾದ ಒಂದು ದಿನವನ್ನು ಸ್ಮರಿಸಿರಿ. ಅಂದು ಸುಜೂದ್ ಮಾಡಲು ಅವರನ್ನು ಕರೆಯಲಾಗುವುದು, ಆದರೆ ಅವರಿಗೆ ಅದು ಸಾಧ್ಯವಾಗದು. ಖಾಶಿಅತನ್ ಅಬ್ಸಾರುಹುಂ ತರ್ಹಕುಹುಂ ಧಿಲ್ಲಹ ವಖದ್ ಕಾನೂ ಯುದೌನ ಇಲಾ ಸ್ಸುಜೂದಿ ವಹುಂ ಸಾಲಿಮೂನ್. ಅವರ ಕಣ್ಣುಗಳು ಕೆಳಭಾಗಕ್ಕೆ ತಗ್ಗಿರುವು, ಅಪಮಾನವು ಅವರನ್ನು ಆವರಿಸಿಕೊಂಡಿರುವುದು. ಅವರು ಸುರಕ್ಷಿತರಾಗಿದ್ದ ಸಮಯದಲ್ಲಿ ಸುಜೂದ್ ಮಾಡುವುದಕ್ಕಾಗಿ ಅವರನ್ನು ಕರೆಯಲಾಗಿತ್ತು. ಫದರ್ನಿ ವಮನ್ ಯುಕذಿಬು ಬಿಹಾದಲ್ ಹದೀಸ್ ಸನಸ್ತದ್ರಿಜುಹುಂ ಮಿನ್ ಹೈಸು ಲಾ ಯಅಲಮೂನ್. ಆದ್ದರಿಂದ ತಾವು ನನ್ನನ್ನು, ಈ ವೃತ್ತಾಂತವನ್ನು ನಿಷೇಧಿಸುವವರನ್ನು ಬಿಟ್ಟು ಬಿಡಿರಿ. ಅವರು ಅರಿಯದ ರೀತಿಯಲ್ಲಿ ನಾವು ಅವರನ್ನು ಹಂತ ಹಂತವಾಗಿ ಹಿಡಿಯುವೆವು. ವಉಮ್ಲಿ ಲಹುಂ ಇನ್ನ ಕೈದಿ ಮತೀನ್. ನಾನು ಅವರಿಗೆ ಕಾಲಾವಕಾಶವನ್ನು ನೀಡುವೆನು, ಖಂಡಿತವಾಗಿಯೂ ನನ್ನ ತಂತ್ರವು ಬಲಿಷ್ಠವಾಗಿದೆ. ಅಂ ತಸ್ಅಲುಹುಂ ಅಜ್ರನ್ ಫಹುಂ ಮಿನ್ ಮಗ್ರಮಿನ್ ಮುಸ್ಕಲೂನ್. ಅಥವಾ ತಾವು ಅವರೊಂದಿಗೆ ಯಾವುದಾದರೂ ಪ್ರತಿಫಲವನ್ನು ಬೇಡಿ ಅವರು ಸಾಲಬಾಧ್ಯತೆಯ ನಿಮಿತ್ತ ಇಕ್ಕಟ್ಟಿನಲ್ಲಿರುವರೇ? ಅಮ್ ಇಂದಹುಮುಲ್ ಗೈಬು ಫಹುಂ ಯಕ್ತುಬೂನ್. ಅಥವಾ ಅವರ ಬಳಿ ಅಗೋಚರ ಜ್ಞಾನವಿದ್ದು ಅವರು ಬರೆದಿಡುತ್ತಿರುವರೇ? ಫಸ್ಬಿರ್ ಲಿಹುಕ್ಮಿ ರಬ್ಬಿಕ ವಲಾ ತಕುನ್ ಕಸಾಹಿಬಿಲ್ ಹೂತಿ ಇದ್ ನಾದಾ ವಹುವ ಮಕ್ದೂಮ್. ಆದ್ದರಿಂದ ತಾವು ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ತೀರ್ಪನ್ನು ಕಾಯುತ್ತಾ ತಾಳ್ಮೆ ವಹಿಸಿರಿ. ತಾವು ಮತ್ಸ್ಯದವರಂತೆ, ಅಂದರೆ ಪ್ರವಾದಿ ಯೂನುಸ್ರಂತೆ ಆಗದಿರಿ. ಅವರು ತೀವ್ರ ಸಂಕಟದಿಂದ ಕರೆದು ಪ್ರಾರ್ಥಿಸಿದ ಸಂದರ್ಭ. ಲೌಲಾ ಅನ್ ತದಾರಕಹು ನಿಅಮತುಂ ಮಿರ್ ರಬ್ಬಿಹಿ ಲನುಬಿದ ಬಿಲ್ ಅರಾಇ ವಹುವ ಮದ್ಮೂಮ್. ಅವರ ರಬ್ಬಿನ, ಅಂದರೆ ಅವರ ಪರಿಪಾಲಕನ ವತಿಯ ಅನುಗ್ರಹವು ಅವರನ್ನು ಮರಳಿ ಪಡೆಯದಿರುತ್ತಿದ್ದರೆ ಅವರನ್ನು ಆ ಪಾಳು ಭೂಮಿಯಲ್ಲಿ ಆಕ್ಷೇಪಾರ್ಹರಾಗಿ ಹೊರತಳ್ಳಲಾಗುತ್ತಿತ್ತು. ಫಜತಬಾಹು ರಬ್ಬುಹು ಫಜಅಲಹು ಮಿನಸ್ ಸಾಲಿಹೀನ್. ಆಗ ಅವರ ರಬ್, ಅಂದರೆ ಅವರ ಪರಿಪಾಲಕ ಅವರನ್ನು ಆರಿಸಿದನು ಮತ್ತು ಅವರನ್ನು ಸಜ್ಜನರಲ್ಲಿ ಸೇರಿಸಿದನು. ವಇನ್ ಯಕಾದು ಅಲ್ಲದೀನ ಕಫರೂ ಲಯುಜ್ಲಿಕೂನಕ ಬಿಅಬ್ಸಾರಿಹಿಂ ಲಮ್ಮಾ ಸಮಿዑ ಅದ್ದಿಕ್ರ ವಯಕೂಲೂನ ಇನ್ನಹು ಲಮಜ್ನೂನ್. ಸತ್ಯನಿಷೇಧಿಗಳು ಈ ಉಪದೇಶವನ್ನು ಆಲಿಸುವಾಗ ಅವರ ಕಣ್ಣುಗಳಿಂದ ನೋಡಿ ತಮ್ಮನ್ನು ಮುಗ್ಗರಿಸಿ ಬೀಳಿಸುವಂತಾಗಿಸುವರು. ಖಂಡಿತವಾಗಿಯೂ ಇವನೊಬ್ಬ ಹುಚ್ಚನಾಗಿರುವನು ಎಂದು ಅವರು ಹೇಳುವರು. ವಮಾ ಹುವ ಇಲ್ಲಾ ದಿಕ್ರುನ್ ಲಿಲ್ ಆಲಮೀನ್. ಇದು ಸರ್ವಲೋಕದವರಿಗಿರುವ ಒಂದು ಉಪದೇಶವಲ್ಲದೆ ಇನ್ನೇನೂ ಅಲ್ಲ.